ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಕೆಲ ದಿನಗಳ ಹಿಂದೆ ಯಾವುದೇ ಚಾನಲ್ ಅನ್ನು ಹಾಕಿದ್ರೂ ಒಂದೇ ಸುದ್ದಿ. ಅದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿರುವ ನಿಧಿಯ ಬಗ್ಗೆ. ಗಂಗವ್ವ ರಿತ್ತಿ ಅನ್ನೋರ ಕುಟುಂಬ ತಮ್ಮ ಹಳೆಯ ಜಾಗದಲ್ಲಿ ಹೊಸದಾಗಿ ಮನೆ ಕಟ್ಟೋಣ ಅಂತ ಪಾಯ ಅಗೆಯೋಕೆ ಶುರು ಮಾಡ್ತಾರೆ. ಆದರೆ ಸುಮಾರು 4-5 ಅಡಿ ಅಗೆಯುವಷ್ಟರಲ್ಲಿ ಅಲ್ಲಿ ಕಂಡದ್ದು ಒಂದು ವಿಚಿತ್ರ ದೃಶ್ಯ. ಮಣ್ಣಿನ ಅಡಿಯಲ್ಲಿ ಮರೆಯಾಗಿದ್ದ ಆ ಒಂದು ತಾಮ್ರದ ಚೊಂಬು. ಆ ಚೊಂಬನ್ನ ಹೊರಗೆ ತೆಗೆದು ಅದರ ಬಾಯಿ ತೆರೆದು ನೋಡಿದಾಗ ಮನೆಯವರಿಗೆಲ್ಲ ಒಂದು ಕ್ಷಣ ಉಸಿರು ನಿಂತಂತಾಗಿತ್ತು. ಚೊಂಬಿನ ಒಳಗಡೆ ಮಿನುಗುವ ಚಿನ್ನಾಭರಣಗಳು ತುಂಬಿಡಲಾಗಿತ್ತು. ಸಾವಿರಾರು ವರ್ಷಗಳಿಂದ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದ ಆ ಒಡವೆಗಳು ಇವತ್ತು ಬೆಳಕಿಗೆ ಬಂದದ್ದು ಇಡೀ ರಾಜ್ಯ ಲಕ್ಕುಂಡಿಯ ಕಡೆ ಬೆರಗು ಗಣ್ಣಿನಿಂದ ನೋಡ್ತಿದೆ. ಆದರೆ ಲಕ್ಕುಂಡಿಯ ಶ್ರೀಮಂತಿಕೆ ಬರೀ ಇಂತಹ ಒಡವೆಗಳಿಗೆ ಸೀಮಿತವಾಗಿಲ್ಲ. 1000 ವರ್ಷಗಳ ಹಿಂದೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಡೀ ಸಾಮ್ರಾಜ್ಯಕ್ಕೆ ಬೇಕಾದ ಅಸಲಿ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕುತ್ತಿದ್ದ ಟಂಕಸಾಲೆ ಇದ್ದದ್ದೇ ಇಲ್ಲಿ. ಆ ನಾಣ್ಯಗಳಿಗೆ ಲೋಕಿ ಗದ್ಯಾನ ಎಂದು ಹೆಸರಿತ್ತು. ಅಂದಿನ ಕಾಲದಲ್ಲಿ ಲಕ್ಕುಂಡಿ ಎಂದರೆ ಇಡೀ ದಕ್ಷಿಣ ಭಾರತದ ಆರ್ಥಿಕತೆಯ ಕೇಂದ್ರವಾಗಿತ್ತು. ಸ್ನೇಹಿತರೆ, ಕರ್ನಾಟಕದ ಇತಿಹಾಸ ಅಂದ ತಕ್ಷಣ ನಮಗೆ ಹಂಪಿ, ಐಹೊಳೆ, ಪಟ್ಟದಕಲ್ಲು ನೆನಪಾಗ್ತಾವೆ. ಆದರೆ ಇವೆಲ್ಲದಕ್ಕೂ ಮುನ್ನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಡೀ ದಕ್ಷಿಣ ಭಾರತದ ಕಲೆ, ಸಂಸ್ಕೃತಿ ಮತ್ತು ಆರ್ಥಿಕತೆಯ ಕೇಂದ್ರ ಬಿಂದುವಾಗಿ ಮಿಂಚುತ್ತಿದ್ದ ಒಂದು ನಗರವಿತ್ತು. ಅದೇ ಗದಗ ಜಿಲ್ಲೆಯ ಲಕ್ಕುಂಡಿ. ಸಾವಿರಾರು ವರ್ಷಗಳ ಹಿಂದೆ ಇದನ್ನ ಲೋಕಿ ಗುಂಡಿ ಅಂತ ಕರೀತಿದ್ರು. ಶಾಸನಗಳು ಮತ್ತು ಇತಿಹಾಸದ ದಾಖಲೆಗಳ ಪ್ರಕಾರ ಲಕ್ಕುಂಡಿ ಒಂದು ಮಹಾ ಅಗ್ರಹಾರವಾಗಿತ್ತು. ಅಂದ್ರೆ ಅದು ಒಂದು ದೊಡ್ಡ ಕಲಿಕಾ ಕೇಂದ್ರ ಮತ್ತು ವಿದ್ವಾಂಸರಿದ್ದ ಸ್ಥಳ. ಅಲ್ಲಿ ಶಾಸ್ತ್ರ, ಪುರಾಣ ಮತ್ತು ಜೈನ ಧರ್ಮದ ಬಗ್ಗೆ ಕಲಿಯುತ್ತಿದ್ರು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಡೀ ಸಾಮ್ರಾಜ್ಯಕ್ಕೆ ಬೇಕಾದ ಅಧಿಕೃತ ಚಿನ್ನದ ನಾಣ್ಯಗಳನ್ನ ಅಚ್ಚು ಹಾಕುತ್ತಿದ್ದ ಮುಖ್ಯ ಕೇಂದ್ರವೇ ಈ ಲಕ್ಕುಂಡಿಯಾಗಿತ್ತು. ಅಂದು ಇಲ್ಲಿ ತಯಾರಾಗುತ್ತಿದ್ದ ಆ ನಾಣ್ಯಗಳಿಗೆ ಲೋಕಿ ಗದ್ಯಾನ ಅಂತಲೇ ಹೆಸರಿತ್ತು. ಯೋಚನೆ ಮಾಡಿ ಸ್ನೇಹಿತರೆ, ಅಂದು ಒಂದು ನಾಣ್ಯಕ್ಕೆ ಲಕ್ಕುಂಡಿಯ ಹೆಸರೇ ಇತ್ತು ಅಂದ್ರೆ ಆ ಊರಿನ ಪ್ರಾಮುಖ್ಯತೆ ಎಷ್ಟಿರಬಹುದು. ಇವತ್ತು ನಾವು ಲಕ್ಕುಂಡಿಯನ್ನ ಕೇವಲ ದೇವಸ್ಥಾನಗಳ ಹಳ್ಳಿ ಅಂತ ನೋಡ್ತೀವಿ. ಆದರೆ ಅಂದು ದೊಡ್ಡ ದೊಡ್ಡ ವ್ಯಾಪಾರಿಗಳು ಮತ್ತು ಧನಿಕರಿಂದ ತುಂಬಿ ತುಳುಕುತ್ತಿದ್ದ ವಾಣಿಜ್ಯ ನಗರಿಯಾಗಿತ್ತು. ಲಕ್ಕುಂಡಿಯ ನಾಣ್ಯ ಅಂದ್ರೆ ಅದಕ್ಕೆ ಇಡೀ ದೇಶದಲ್ಲಿ ಅಪಾರ ಬೆಲೆ ಮತ್ತು ನಂಬಿಕೆ ಇತ್ತು. ಅಕ್ಷರಶಃ ಲಕ್ಕುಂಡಿ ಅಂದಿನ ಕಾಲದ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು. ಹಾಗಿದ್ರೆ ಈ ಲಕ್ಕುಂಡಿಯ ಮಹಾ ಇತಿಹಾಸ ಏನು? ಕಲ್ಯಾಣ ಚಾಲುಕ್ಯರು ಈ ಲಕ್ಕುಂಡಿಯನ್ನೇ ಯಾಕೆ ಆರಿಸಿಕೊಂಡ್ರು? ಇಲ್ಲಿ ಈ ಹಿಂದೆಯೂ ಚಿನ್ನದ ನಿಧಿಗಳು ಸಿಕ್ಕಿದುವ? ಈ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಲಕ್ಕುಂಡಿಯ ಬಗ್ಗೆ ನಮಗೆ ಸಿಗುವ ಅತ್ಯಂತ ಹಳೆಯ ಶಾಸನ ಅಂದ್ರೆ ಕ್ರಿಸ್ತಶಕ 790ರ ರಾಷ್ಟ್ರಕೂಟರ ಕಾಲದ್ದು. ಅಂದ್ರೆ 8ನೇ ಶತಮಾನದ ಉತ್ತರಾರ್ಧದಲ್ಲೇ ಲಕ್ಕುಂಡಿ ಒಂದು ಪ್ರಮುಖ ಹಳ್ಳಿಯಾಗಿ ಅಸ್ತಿತ್ವಕ್ಕೆ ಬಂದಿತ್ತು ಎಂಬುದು ಸಾಬೀತಾಗಿದೆ. ಆರಂಭದಲ್ಲಿ ಇದು ಕೇವಲ ಒಂದು ಪ್ರಮುಖ ಹಳ್ಳಿಯಾಗಿ ಅಥವಾ ಅಗ್ರಹಾರವಾಗಿ ಗುರುತಿಸಿಕೊಂಡಿತ್ತು. ಆದರೆ ಲಕ್ಕುಂಡಿ ನಿಜವಾಗಿ ಇತಿಹಾಸದ ಪುಟಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ದು 10ನೇ ಶತಮಾನದ ಅಂತ್ಯದಲ್ಲಿ. ಕಲ್ಯಾಣ ಚಾಲುಕ್ಯರ ದೊರೆ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿ ಇದು ಅತ್ಯಂತ ಪ್ರಮುಖ ನಗರವಾಯಿತು. ಕ್ರಿಸ್ತಶಕ 1007ರಲ್ಲಿ ದಾನ ಚಿಂತಾಮಣಿ ಅಂತಲೇ ಖ್ಯಾತಿ ಗಳಿಸಿದ್ದ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ಭವ್ಯವಾದ ಬ್ರಹ್ಮಜಿನಾಲಯ ಎಂಬ ಭವ್ಯವಾದ ಜೈನ ಬಸದಿಯನ್ನು ನಿರ್ಮಿಸ್ತಾಳೆ. ಇದು ಲಕ್ಕುಂಡಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚರಿತ್ರೆಯ ಮೈಲಿಗಲ್ಲಾಯಿತು. ಇದು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯ ಅತ್ಯಂತ ಸುಂದರ ಮತ್ತು ಶಿಸ್ತುಬದ್ಧ ದೇವಾಲಯಗಳಲ್ಲಿ ಒಂದು. ಇಂದಿಗೂ ಇದು ಲಕ್ಕುಂಡಿಯ ಪ್ರಮುಖ ಆಕರ್ಷಣೆಯಾಗಿದೆ. ಈ ಬಸದಿ ದ್ವಿಕೂಟ ಶೈಲಿಯಲ್ಲಿದೆ. ಇಲ್ಲಿನ ಶಿಖರವು ಅತ್ಯಂತ ಆಕರ್ಷಕವಾಗಿದ್ದು ಚಾಲುಕ್ಯರು ಕಲ್ಲಿನಲ್ಲಿ ಎಂತಹ ಅದ್ಭುತ ಕಲೆ ಮೂಡಿಸುತ್ತಿದ್ರು ಎಂಬುದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ದೇವಾಲಯದ ಒಳಗಿರುವ ಕಂಬಗಳ ಹೊಳಪು ಮತ್ತು ಕೆತ್ತನೆಗಳು ಇಂದಿಗೂ ಹೊಸದರಂತೆ ಕಾಣ್ತಾವೆ. ಅಂದ್ರೆ ಅದರ ನಿರ್ಮಾಣ ಹೇಗಿತ್ತು ಅನ್ನೋದು ಅಚ್ಚರಿ ಮೂಡಿಸುತ್ತೆ. ನಂತರ ಇದು ಹೊಯ್ಸಳ ಶೈಲಿಯ ದೇವಾಲಯಗಳ ನಿರ್ಮಾಣಕ್ಕೆ ಮಾದರಿ ಕೂಡ ಆಯಿತು. ಇತಿಹಾಸದ ದಾಖಲೆಗಳ ಪ್ರಕಾರ ಅತ್ತಿಮಬ್ಬೆ ಬರೀ ದೇವಾಲಯ ಕಟ್ಟಿಸಲಿಲ್ಲ,
ಬದಲಿಗೆ 1500 ಚಿನ್ನ ಮತ್ತು ರತ್ನ ಖಚಿತ ಜಿನ ಬಿಂಬಗಳನ್ನು ಮಾಡಿಸಿ ದಾನ ಮಾಡಿದಳು. ಜಿನ ಬಿಂಬಗಳು ಅಂದರೆ ಜೈನ ಧರ್ಮದ ತೀರ್ಥಂಕರರ ಅಥವಾ ಭಗವಂತನ ವಿಗ್ರಹಗಳು ಅಂತ ಅರ್ಥ. ಅಂತಹ 1500 ಚಿನ್ನ ಮತ್ತು ರತ್ನ ಖಚಿತ ಜಿನ ಬಿಂಬಗಳನ್ನು ಮಾಡಿಸಿದ ಕಾರಣ ಲಕ್ಕುಂಡಿಯ ಮಣ್ಣಿನಲ್ಲಿ ಇವತ್ತಿಗೂ ಬಂಗಾರ ಅಡಗಿದೆ ಎಂಬ ನಂಬಿಕೆ ಜನರಲ್ಲಿ ಗಟ್ಟಿಯಾಗಿ ಉಳಿದಿದೆ. ಇನ್ನು ಈ ಅತ್ತಿಮಬ್ಬೆ ಕವಿ ರನ್ನನಿಗೆ ಆಶ್ರಯ ನೀಡಿದವಳು. ಆತನ ಮೂಲಕ ಅಜಿತನಾಥ ಪುರಾಣವನ್ನು ಬರೆಸಿದಳು. ಅದರ ಸಾವಿರಾರು ಪ್ರತಿಗಳನ್ನು ಮಾಡಿಸಿ ಹಂಚಿದಳು. ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ನಡೆದ ಪುಸ್ತಕಗಳ ಮಹಾದಾನ ಅಂತ ಇತಿಹಾಸ ಹೇಳುತ್ತೆ. ಇನ್ನು ಲಕ್ಕುಂಡಿಯಲ್ಲಿ ಟಂಕಸಾಲೆಯನ್ನ ಕ್ರಿಸ್ತಶಕ 10ನೇ ಶತಮಾನದ ಅಂತ್ಯದಲ್ಲಿ ಅಥವಾ 11ನೇ ಶತಮಾನದ ಆರಂಭದಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳಲಾಗುತ್ತೆ. ಕ್ರಿಸ್ತಶಕ 1007ರ ಅತ್ತಿಮಬ್ಬೆಯ ಶಾಸನದ ಕಾಲಕ್ಕಾಗಲೇ ಲಕ್ಕುಂಡಿ ಒಂದು ಪ್ರಬಲ ಆರ್ಥಿಕ ಕೇಂದ್ರವಾಗಿ ಗುರುತಿಸಿಕೊಂಡಿತ್ತು. ಇದು ಚಾಲುಕ್ಯರ ಪತನದವರೆಗೂ ಅಂದರೆ 12ನೇ ಶತಮಾನದ ಅಂತ್ಯದವರೆಗೂ ಸಕ್ರಿಯವಾಗಿತ್ತು. ಟಂಕಸಾಲೆಯನ್ನ ನಿರ್ಮಿಸಲು ಮುಖ್ಯವಾಗಿ 3 ಕಾರಣಗಳಿದ್ವು. ಸಾಮ್ರಾಜ್ಯದ ವ್ಯಾಪಾರ ವಹಿವಾಟಿಗೆ ಅಧಿಕೃತ ಮತ್ತು ಪ್ರಾಮಾಣಿತ ನಾಣ್ಯಗಳ ಅವಶ್ಯಕತೆ ಇತ್ತು. ಅಂದು ಲಕ್ಕುಂಡಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಅರಬ್ ಮತ್ತು ಇತರ ವಿದೇಶಿ ವ್ಯಾಪಾರಿಗಳ ಜೊತೆ ವಹಿವಾಟು ನಡೆಸಲು ಪರಿಶುದ್ಧ ಚಿನ್ನದ ನಾಣ್ಯಗಳ ಅಗತ್ಯವಿತ್ತು. ಜೊತೆಗೆ ಲಕ್ಕುಂಡಿ ಒಂದು ಮಹಾ ಅಗ್ರಹಾರವಾಗಿದ್ದು ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಸುರಕ್ಷಿತವಾಗಿತ್ತು. ಇಲ್ಲಿನ ಸಂಪತ್ತು ಮತ್ತು ನುರಿತ ಕಮ್ಮಟದ ಕೆಲಸಗಾರರು ಲಕ್ಕುಂಡಿಯನ್ನ ಟಂಕಸಾಲೆಗೆ ಸೂಕ್ತವಾದ ಜಾಗವನ್ನಾಗಿ ಮಾಡಿದ್ವು. ಹಾಗಿದ್ರೆ ಲಕ್ಕುಂಡಿಯಲ್ಲಿ ಪರಿಶುದ್ಧ ಚಿನ್ನ ಸಿಗ್ತಿತ್ತಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ ಲಕ್ಕುಂಡಿ ಇರೋದು ಗದಗ ಜಿಲ್ಲೆಯಲ್ಲಿ. ಹೊಸಪೇಟೆ, ಕಪ್ಪತ್ತಗುಡ್ಡ ಮತ್ತು ಡಂಬಳ ಪ್ರದೇಶಗಳು ಪುರಾತನ ಕಾಲದಿಂದಲೂ ಚಿನ್ನದ ಅದಿರು ಹೊಂದಿರುವ ಪ್ರದೇಶಗಳಾಗಿವೆ. ಲಕ್ಕುಂಡಿಗೆ ತೀರಾ ಹತ್ತಿರವಿರುವ ಈ ಭಾಗಗಳಿಂದ ಕಚ್ಚಾ ಚಿನ್ನವನ್ನು ತಂದು ಲಕ್ಕುಂಡಿಯ ಟಂಕಸಾಲೆಯಲ್ಲಿ ಶುದ್ಧೀಕರಿಸಿ ನಾಣ್ಯಗಳನ್ನು ಮಾಡುವುದು ಸುಲಭವಾಗಿತ್ತು. ಹೀಗಾಗಿ ಲಕ್ಕುಂಡಿಯನ್ನೇ ಆಯ್ಕೆ ಮಾಡಲಾಗಿತ್ತು. ಇದಲ್ಲದೆ ಚಾಲುಕ್ಯರ ಅರಸರು ಯುದ್ಧಗಳಲ್ಲಿ ಜಯಗಳಿಸಿದಾಗ ಬೇರೆ ರಾಜ್ಯಗಳಿಂದ ಅಪಾರ ಪ್ರಮಾಣದ ಚಿನ್ನವನ್ನ ಕಪ್ಪ ಕಾಣಿಕೆಯಾಗಿ ತರ್ತಿದ್ರು. ಈ ಚಿನ್ನವೆಲ್ಲವನ್ನೂ ಸುರಕ್ಷಿತವಾಗಿ ನಾಣ್ಯಗಳಾಗಿಸಲು ಲಕ್ಕುಂಡಿಯ ಟಂಕಸಾಲೆಗೆ ತಲುಪಿಸಲಾಗ್ತಿತ್ತು. 11ನೇ ಶತಮಾನದ ಆರಂಭದ ವೇಳೆಗೆ ಇದು ದಕ್ಷಿಣ ಭಾರತದ ಅತ್ಯಂತ ನಂಬಿಕಸ್ಥ ನಾಣ್ಯ ತಯಾರಿಕಾ ಕೇಂದ್ರವಾಗಿ ಚಾಲುಕ್ಯರ ಆಶ್ರಯದಲ್ಲಿ ಬೆಳೆದು ನಿಂತಿತ್ತು. ಸಾಹಿತ್ಯ ಮತ್ತು ಟಂಕಸಾಲೆಯ ಜೊತೆಗೆ ಲಕ್ಕುಂಡಿಯಲ್ಲಿ ವಾಸ್ತುಶಿಲ್ಪದ ಮಹೋತ್ಸವ ಕೂಡ ನಡೆಯಿತು. ಕ್ರಿಸ್ತಶಕ 1100ರ ಆಸುಪಾಸಿನಲ್ಲಿ ಚಾಲುಕ್ಯ ಶೈಲಿಯ ಉತ್ತುಂಗದ ಸಂಕೇತವಾಗಿ ಕಾಶಿ ವಿಶ್ವನಾಥ ದೇವಾಲಯ, ನಾನೇಶ್ವರ ಮತ್ತು ಮಣಿಕೇಶ್ವರ ದೇವಾಲಯಗಳು ನಿರ್ಮಾಣಗೊಂಡವು. ಇಲ್ಲಿನ ಶಿಲ್ಪಕಲೆ ಎಷ್ಟು ನವಿರಾಗಿತ್ತು ಎಂದರೆ ಇದನ್ನ ಲಕ್ಕುಂಡಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಎಂದೇ ಕರೆಯಲಾಯಿತು. ಗೆಳೆಯರೇ, ಇಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಅಂದರೆ ಉತ್ತರ ಪ್ರದೇಶದಲ್ಲಿರುವ ದೇಗುಲ ಅಲ್ಲ, ಬದಲಿಗೆ ಲಕ್ಕುಂಡಿಯಲ್ಲೇ ಕಾಶಿ ವಿಶ್ವನಾಥ ದೇವಾಲಯ ಅಂತ ನಿರ್ಮಿಸಲಾಗಿದೆ. ಮುಂದೆ ಕ್ರಿಸ್ತಶಕ 1191-92ರಲ್ಲಿ ಹೊಯ್ಸಳ ದೊರೆ 2ನೇ ವೀರ ಬಲ್ಲಾಳ ಸೇವಣರನ್ನ ಸೋಲಿಸಿ ಲಕ್ಕುಂಡಿಯನ್ನ ವಶಪಡಿಸಿಕೊಂಡ. ಈತ ಲಕ್ಕುಂಡಿಯನ್ನ ತನ್ನ ಉತ್ತರದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದಲೇ ಆಡಳಿತ ನಡೆಸಿದ. 12ನೇ ಶತಮಾನದ ಕೊನೆಯಲ್ಲಿ ಲಕ್ಕುಂಡಿ ಇಡೀ ದಕ್ಷಿಣ ಭಾರತದ ರಾಜಕೀಯ ಹಣೆಬರಹವನ್ನು ನಿರ್ಧರಿಸುವ ಶಕ್ತಿಯಾಗಿ ಬೆಳೆದು ನಿಂತಿತ್ತು. ಆದರೆ ಮುಂದೆ ಕ್ರಿಸ್ತಶಕ 1310ರ ಹೊತ್ತಿಗೆ ದೆಹಲಿ ಸುಲ್ತಾನರ ದಕ್ಷಿಣದ ದಂಡಯಾತ್ರೆಗಳ ನಂತರ ಲಕ್ಕುಂಡಿ ದಾಳಿಗೆ ತುತ್ತಾಯಿತು. ಕಾಲಕ್ರಮೇಣ ರಾಜಕೀಯ ಆಶ್ರಯ ತಪ್ಪಿತು. ಇದರಿಂದ ಟಂಕಸಾಲೆ ಸ್ಥಗಿತಗೊಂಡು ಈ ನಗರ ತನ್ನ ವೈಭವವನ್ನು ಕಳೆದುಕೊಂಡು ಒಂದು ಸಣ್ಣ ಹಳ್ಳಿಯಾಗಿ ಬದಲಾಯಿತು. ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದಂತೆ ಹೊಯ್ಸಳ ದೊರೆ 2ನೇ ವೀರ ಬಲ್ಲಾಳನು ಲಕ್ಕುಂಡಿಯನ್ನು ವಶಪಡಿಸಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಆದರೆ ಸೇವಣರು ಸುಮ್ಮನಿರಲಿಲ್ಲ. ಇದರಿಂದ ಲಕ್ಕುಂಡಿ ಪದೇ ಪದೇ ಯುದ್ಧ ಭೂಮಿಯಾಗಿ ಬದಲಾದ ಕಾರಣ ಅಲ್ಲಿನ ವ್ಯಾಪಾರ ಮತ್ತು ಟಂಕಸಾಲೆಗೆ ಮೊದಲ ಹೊಡೆತ ಬಿತ್ತು. ಆದರೆ ಲಕ್ಕುಂಡಿಯ ಬೆನ್ನುಮೂಳೆ ಮುರಿದದ್ದು ಉತ್ತರದಿಂದ ಬಂದ ದೆಹಲಿ ಸುಲ್ತಾನರಿಂದ. ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಮಲ್ಲಿಕಾಫುರ್ ದಕ್ಷಿಣದ ಮೇಲೆ ದಂಡೆತ್ತಿ ಬಂದಾಗ ದೇವಗಿರಿಯ ಸೇವಣರನ್ನ ಮತ್ತು ದ್ವಾರ ಸಮುದ್ರದ ಹೊಯ್ಸಳರನ್ನ ಸೋಲಿಸಿದ. ಈ ದಂಡಯಾತ್ರೆಯ ಹಾದಿಯಲ್ಲಿದ್ದ ಲಕ್ಕುಂಡಿಯಂತಹ ಶ್ರೀಮಂತ ನಗರಗಳು ಲೂಟಿಗೆ ಒಳಗಾದವು. ಬಂಗಾರ ತಯಾರಿಸುತ್ತಿದ್ದ ಟಂಕಸಾಲೆಗಳು ಮುಚ್ಚಲ್ಪಟ್ಟವು. ಆರ್ಥಿಕ ಶಕ್ತಿಯಿಲ್ಲದ ನಗರ ತನ್ನ ರಕ್ಷಣೆಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ತು. ಮುಂದೆ 14ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯಿಸಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ.
ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಆಗ ಹಂಪಿ ಹೊಸ ಆರ್ಥಿಕ ಮತ್ತು ರಾಜಕೀಯ ಕೇಂದ್ರವಾಗಿ ಬೆಳೀತು. ಲಕ್ಕುಂಡಿಯಲ್ಲಿದ್ದ ಪ್ರತಿಭಾವಂತ ಶಿಲ್ಪಿಗಳು ಮತ್ತು ವ್ಯಾಪಾರಿಗಳು ಹಂಪಿಯತ್ತ ವಲಸೆ ಹೋದರು. ರಾಜರ ಆಶ್ರಯವಿಲ್ಲದ ಕಾರಣ ಲಕ್ಕುಂಡಿಯ ಬ್ರಹ್ಮಜಿನಾಲಯ ಮತ್ತು ಕಾಶಿ ವಿಶ್ವನಾಥನಂತಹ ದೇವಸ್ಥಾನಗಳ ನಿರ್ವಹಣೆ ಕೂಡ ನಿಂತು ಹೋಯಿತು. ಪ್ರಾಚೀನ ಕಾಲದಲ್ಲಿ ಲಕ್ಕುಂಡಿ ಪ್ರಮುಖ ವ್ಯಾಪಾರ ಮಾರ್ಗದಲ್ಲಿತ್ತು. ಆದರೆ ಯುದ್ಧಗಳ ನಂತರ ಮತ್ತು ವಿಜಯನಗರದ ಕಾಲದಲ್ಲಿ ವ್ಯಾಪಾರ ಮಾರ್ಗಗಳು ಬದಲಾದವು. ಲಕ್ಕುಂಡಿ ಮುಖ್ಯ ವಾಹಿನಿಯಿಂದ ದೂರವಾಗಿ ಕೇವಲ ಕೃಷಿ ಅವಲಂಬಿತ ಗ್ರಾಮವಾಗಿ ಉಳಿದು ಹೋಯಿತು. ಶತಮಾನಗಳ ಕಾಲ ನಡೆದ ಯುದ್ಧಗಳು ಮತ್ತು ನಂತರದ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ 101 ಕಲ್ಯಾಣಿಗಳು ಹೂತು ಹೋದವು. ಅನೇಕ ದೇವಾಲಯಗಳು ಶಿಥಿಲಗೊಂಡವು. ಅತ್ತಿಮಬ್ಬೆ ಹರಿಸಿದ ಬಂಗಾರದ ಹೊಳೆ ಮತ್ತು ಚಾಲುಕ್ಯರು ಅಚ್ಚು ಹಾಕುತ್ತಿದ್ದ ನಾಣ್ಯಗಳ ಸದ್ದು ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿದು ಹೋಯಿತು. ಅಂತಿಮವಾಗಿ ಹೇಳಬೇಕೆಂದರೆ ಗದಗ ಜಿಲ್ಲೆಯ ಈ ಲಕ್ಕುಂಡಿ ಕೇವಲ ಕಲ್ಲುಗಳ ರಾಶಿಯಲ್ಲ. ಇದು ಕನ್ನಡಿಗರ ಕಲೆ, ಕಾಯಕ ಮತ್ತು ಅಪ್ರತಿಮ ಆರ್ಥಿಕ ಶಕ್ತಿಯ ಜೀವಂತ ಸಾಕ್ಷಿ. ಗಂಗವ್ವ ರಿತ್ತಿ ಅವರ ಮನೆಯ ಪಾಯದಲ್ಲಿ ಸಿಕ್ಕ ಆ ತಾಮ್ರದ ಚೊಂಬಿನ ನಿಧಿಯಿಂದ ಹಿಡಿದು 1000 ವರ್ಷಗಳ ಹಿಂದೆ ಚಾಲುಕ್ಯರು ಅಚ್ಚು ಹಾಕುತ್ತಿದ್ದ ಲೊಕ್ಕಿ ಗದ್ಯಾನದವರೆಗೂ ಈ ಮಣ್ಣಿನ ಪ್ರತಿ ಕಣದಲ್ಲೂ ಬಂಗಾರದ ಚರಿತ್ರೆ ಅಡಗಿದೆ. ಸ್ನೇಹಿತರೆ, ಕಾಲದ ಹೊಡೆತಕ್ಕೆ ಸಿಲುಕಿ ಈ ಮಹಾ ಸಾಮ್ರಾಜ್ಯ ಪತನಗೊಂಡಿರಬಹುದು. ಆದರೆ ಅತ್ತಿಮಬ್ಬೆಯ ತ್ಯಾಗ ಮತ್ತು ಶಿಲ್ಪಿಗಳ ಕೈಚಳಕದಲ್ಲಿ ಅರಳಿದ ಇಲ್ಲಿನ ದೇವಾಲಯಗಳು ಇಂದಿಗೂ ಕನ್ನಡಿಗರ ಕತ್ತನ್ನ ಜಗತ್ತಿಗೆ ಸಾರ್ತಿವೆ. ಇದಿಷ್ಟು ಲಕ್ಕುಂಡಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.